ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೆಸ್ಟ್ TWS ಅಂಡರ್ 2K 2000ದಲ್ಲಿ ನೀವೇನಾದ್ರು TWS ಬಡ್ಸ್ ನೋಡ್ತಾ ಇದ್ರೆ ಸೊ 2000ದಲ್ಲಿ ಯಾವ್ದು ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅನ್ಬಾಕ್ಸಿಂಗ್ ಏನಾದ್ರು ಮಾಡಿದ್ರೆ ಈಗ ಟೈಮ್ ಜಾಸ್ತಿ ಆದ್ರೆ ತಗೊಳುತ್ತೆ, ಸೊ ಹಾಗಾಗಿ ಅನ್ಬಾಕ್ಸಿಂಗ್ ಏನು ಮಾಡ್ತಾ ಇಲ್ಲ. ಈಗ ನಮ್ಮ ಹತ್ರ ಟೋಟಲ್ ಆಗಿ 6 TWS ಆದ್ರೆ ಇದೆ. ಒಂದು CMF ಬಡ್ಸ್, ಮತ್ತೊಂದು OnePlus Nord ಬಡ್ಸ್ 2R, ಮತ್ತೊಂದು Realme ಬಡ್ಸ್, ಮತ್ತೊಂದು ನಾಯ್ಸ್ ಕಡೆಯಿಂದ ಒಪ್ಪೋ ಎನ್ಕೋ ಬಡ್ಸ್ 2 ಬೋಟ್ ನಿವಾರಣ ಅಂತ ಹೇಳಿ. ಇಷ್ಟು ನಮ್ಮ ಹತ್ರ ಇರೋದು TWS ಬಡ್ಸು. ಅಂಡ್ ಒಂದೊಂದಕ್ಕೂ ಒಂದೊಂದು ಯೂನಿಕ್ ಡಿಸೈನ್ ಆದ್ರೆ ಇದೆ. ಕಂಫರ್ಟು ಚೆನ್ನಾಗಿದೆ. ಕಾಂಪ್ಯಾಕ್ಟ್ ನಲ್ಲಿ ಬೋಟು ಮತ್ತು CMF ಸ್ವಲ್ಪ ದೊಡ್ಡದಾಗಿದೆ. ಇನ್ ಮಿಕ್ಕಿದ 4 ಕೂಡ ಕಾಂಪ್ಯಾಕ್ಟ್ ಚೆನ್ನಾಗಿದೆ. ಕಂಫರ್ಟ್ ನೋಡೋದಾದ್ರೆ ಎಲ್ಲಾನು ಚೆನ್ನಾಗಿದೆ, ಬಟ್ ಬೋಟ್ ಮಾತ್ರ ನಮ್ಗೆ ಅಷ್ಟು ಕಂಫರ್ಟ್ ಇಲ್ಲ. ಸೈಜು ಸ್ವಲ್ಪ ದೊಡ್ಡದಾಗಿದೆ. ನೀವು ಸೈಜ್ ನೋಡ್ಬೋದು ಇದು ಎಷ್ಟು ದೊಡ್ಡದಾಗಿದೆ ಅಂತ. ನೀವು ಕಿವಿಯಲ್ಲಿ ಏನಾದ್ರು ಇಟ್ಕೊಂತೀರಾ ಅಂತಂದ್ರೆ ನಿಮ್ಗೆ ಅಷ್ಟು ಕಂಫರ್ಟ್ ಆದ್ರೆ ಇರಲ್ಲ. ಜಾಸ್ತಿ ಸ್ವಲ್ಪ ದೊಡ್ಡದಾಗಿದೆ, ಬಲ್ಕಿ ಆಗಿದೆ ಅನ್ನೋ ಫೀಲ್ ಆದ್ರೆ ಇರುತ್ತೆ. ಈಗ IP ರೇಟಿಂಗ್ ನೋಡೋಣ ಹೇಗಿದೆ ಅಂತ. ಒಪ್ಪೋ ಮತ್ತು ಬೋಟು IPX4 ಇದೆ. ನಾಯ್ಸು ನಮ್ಗೆ IPX5 ನೊಂದಿಗೆ ಬರುತ್ತೆ. CMF IP54 ಇದೆ. ರಿಯಲ್ಮಿ ಮತ್ತು OnePlus IP55 ನೊಂದಿಗೆ ಬರುತ್ತೆ. ಇನ್ಹೇರ್ ಡಿಟೆಕ್ಷನ್ ನೋಡೋದಾದ್ರೆ ಬೋಟು ಮತ್ತು CMF ಮಾತ್ರನೇ ನಮ್ಗೆ ಇನ್ಹೇರ್ ಡಿಟೆಕ್ಷನ್ ಬರುತ್ತೆ. ಇನ್ಹೇರ್ ಡಿಟೆಕ್ಷನ್ ಅಂದ್ರೆ ಕಿವಿ ಒಂದು ಸಾಂಗ್ ಏನಾದ್ರು ನೀವು ಕೇಳಿಸ್ಕೊಂತಾ ಇದ್ದೀರಾ ಅಂತಂದ್ರೆ ಬಡ್ಸ್ ನೀವೇನಾದ್ರು ತೆಗ್ದಾಗ ಅದೇ ಆಟೋಮೆಟಿಕ್ ಆಗಿ ನೀವು ಪಾಸ್ ಮಾಡ್ದೇನೆ ಆಟೋಮೆಟಿಕ್ ಆಗಿ ಅದೇ ಪಾಸ್ ಆಗುತ್ತೆ. ನೀವು ಮತ್ತೆ ಬಡ್ಸ್ ನ ನೀವು ಕಿವಿಯಲ್ಲಿ ಇಟ್ಕೊಂಡಿದ್ದೀರ ಅಂದ್ರೆ ಅದೇ ಆಟೋಮೆಟಿಕ್ ಆಗಿ ಪ್ಲೇ ಆಗುತ್ತೆ. ಅದನ್ನ ಇನ್ಹೇರ್ ಡಿಟೆಕ್ಷನ್ ಅಂತ ಕರೀತಾರೆ. ಇನ್ನು ಬ್ಯಾಟ್ರಿ ಬ್ಯಾಕಪ್ ನೋಡೋದಾದ್ರೆ ನಮ್ಗೆ ಒಪ್ಪೋ 28 ಅವರ್ಸ್ ಬರುತ್ತೆ, OnePlus 38 ಅವರ್ಸ್ ಬರುತ್ತೆ, ಬೋಟು 120 ಅವರ್ಸ್ ಬರುತ್ತೆ, CMF 34 ಅವರ್ಸ್ ಬರುತ್ತೆ, ನಾಯ್ಸು 120 ಅವರ್ಸ್ ಬರುತ್ತೆ, ಮತ್ತು ರಿಯಲ್ಮಿ 40 ಅವರ್ಸ್ ಬರುತ್ತೆ. ಇದೆಲ್ಲ ವಿತ್ ಕೇಸು. ಇನ್ನು ಕಾಲ್ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ ಬಗ್ಗೆ మాట్లాడೋದಾದ್ರೆ మొదలు ఆడియో క్వాలిటీ ಕೇಳಿಸ್ಕೊಳ್ಳಿ ಹೇಗಿದೆ ಅಂತ. ఇప్పుడు నా వాయిస్ ఉంటుంది OnePlus Nord బడ్స్ 2R. నా వాయిస్ క్లారిటీ ఎలా ఉందో మీరు చెక్ చేసుకోవచ్చు. ఇప్పుడు నా వాయిస్ మీరు వింటున్నది నాయిస్ ప్రైమ్ నుంచి నా చుట్టుపక్కల అంతా నాయిస్ అంతా డిస్ట్రాక్షన్ వస్తుంది. మీరు నా వాయిస్ క్లారిటీ ఎలా ఉందో చెక్ చేసుకోవచ్చు. ఇప్పుడు నా వాయిస్ మీరు వింటుంది రియల్మీ బడ్స్ T300. నా వాయిస్ క్లారిటీ ఎలా ఉందో మీరు ఒకసారి చెక్ చేసుకోవచ్చు. ఇప్పుడు నా వాయిస్ మీరు వింటున్నది బోట్ నిర్వాణ అయాన్. నా వాయిస్ క్లారిటీ ఎలా ఉందో మీరు ఒకసారి చెక్ చేసుకోవచ్చు. ఇప్పుడు నా వాయిస్ మీరు వింటున్నది ఒప్పో ఎన్కో బడ్స్ 2. నా వాయిస్ క్లారిటీ ఎలా ఉందో మీరు ఒకసారి చెక్ చేసుకోవచ్చు. ఇప్పుడు నా వాయిస్ మీరు వింటున్నది CMF బడ్స్ నథింగ్ నుంచి. నా వాయిస్ క్లారిటీ ఎలా ఉందో మీరు ఒకసారి చెక్ చేసుకోవచ్చు. ಸೊ ಕೇಳಿಸ್ಕೊಂಡ್ರಲ್ಲ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತೇಳಿ. ನಾಯ್ಸು ಚೆನ್ನಾಗಿಲ್ಲ ಕ್ವಾಲಿಟಿ ಅನ್ನೋದು. ಅಂಡ್ ಒಪ್ಪೋ ಕೂಡ ನಿಮಗೆ ಆವರೇಜ್ ಆಗಾದ್ರೆ ಇದೆ. ಇನ್ನು ಮಿಕ್ಕಿದ್ದೆಲ್ಲ ನಮಗೆ ಬೆಟರ್ ಆಗಾದ್ರೆ ಪರ್ಫಾರ್ಮೆನ್ಸ್ ಮಾಡ್ತಿದೆ. CMF ಮತ್ತು ರಿಯಲ್ಮಿನಲ್ಲಿ ಮಾತ್ರ ANC ಅನ್ನೋದು ವರ್ಕ್ ಆಗುತ್ತೆ. ಇನ್ನು ಮಿಕ್ಕಿದ ಯಾವ್ದ್ರಲ್ಲಿ ನಮಗೆ ANC ಆಪ್ಷನ್ ಇರಲ್ಲ. ANC ಅಂತಂದ್ರೆ ನಾಯ್ಸ್ ಕ್ಯಾನ್ಸಲ್ ಮಾಡುತ್ತೆ. ಇಫ್ ಇನ್ ಕೇಸ್ ನೀವು ಹೊರಗಡೆ ಟ್ರಾಫಿಕ್ ಅಲ್ಲೆಲ್ಲ ಇದ್ದೀರಾ ಅಂತಂದ್ರೆ ನಿಮಗೆ ಆ ನಾಯ್ಸ್ ಕ್ಯಾನ್ಸಲೇಷನ್ ಆಗಲ್ಲ. ನೀವು ಮನೆಯಲ್ಲಿ ಇದ್ಕೊಂಡು ನಿಮ್ಗೆ ಏನಾದ್ರು ಒಂದು ಸಾಂಗ್ಸ್ ಅಥವಾ ಮೂವಿ ನೋಡ್ತಾ ಇದ್ದೀರಾ ಅಂತ ಬಡ್ಸ್ ಯೂಸ್ ಮಾಡಿಕೊಂಡು ಫ್ಯಾನ್ ಸೌಂಡ್ ಆಗಿರ್ಬೋದು, AC ಸೌಂಡ್ ಆಗಿರ್ಬೋದು, ಫ್ರಿಜ್ ಸೌಂಡ್ ಆಗಿರ್ಬೋದು, ಸೊ ಇಂಥದನ್ನ ನಿಮಗೆ ನಾಯ್ಸ್ ಬರ್ದಂಗೆ ನಿಮಗೆ ಅದು ಕಟ್ ಮಾಡುತ್ತೆ. ಆ್ಯಂಡ್ ಇವಾಗ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ನಮಗೆ ಎಲ್ಲದಕ್ಕಿಂತ ಏನೇ ರಿವ್ಯೂ ಮಾಡಿದ್ರು ನಮಗೆ ಬಡ್ಸ್ ಅಂದಮೇಲೆ ಸೌಂಡ್ ಕ್ವಾಲಿಟಿ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಿಫೋರ್ ದಟ್ 6ರಲ್ಲಿ 2ನ ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಬೋಟ್ನ ರಿಜೆಕ್ಟ್ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ಇದು ನಮಗೆ 120 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗೇ ಇದೆ. ಸೌಂಡ್ ಕ್ವಾಲಿಟಿ ಅನ್ನೋದು ನಮಗೆ ಕಂಪೇರ್ ಟು ಇಷ್ಟು 5ರಲ್ಲಿ ನಮಗೆ ಇದರಲ್ಲಿ ಚೆನ್ನಾಗಿರಲ್ಲ. ಇಫ್ ಇನ್ ಕೇಸ್ ನಾವು ಸೌಂಡ್ ಕ್ವಾಲಿಟಿನ ಅಡ್ಜಸ್ಟ್ ಮಾಡ್ಕೊಂಡ್ರೂ ಕೂಡ ಇದರಲ್ಲಿ ದೊಡ್ಡ ನಮಗೆ ಮೈನಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಬಡ್ಸ್ ಸೈಜ್ ಅನ್ನೋದು ನಮಗೆ ತುಂಬಾ ಜಾಸ್ತಿ ಇರೋದ್ರಿಂದ ಇದನ್ನ ನಾವು 15ರಿಂದ ಒಂದು 20 ನಿಮಿಷ ಮಾತ್ರ ಯೂಸ್ ಮಾಡ್ಬೋದು. ಆಮೇಲೆ ನಮಗೆ ಕಿವಿ ನೋವಾದ್ರೆ ಬರುತ್ತೆ. ಸೊ ಹಾಗಾಗಿ ಇದನ್ನ ನಾವು ರಿಜೆಕ್ಟ್ ಮಾಡ್ತಾ ಇದೀವಿ. ಸೊ ಒಂದ್ ವೇಳೆ ಸೌಂಡ್ ಬೆಟರ್ ಆಗಿದ್ರೂ ಕೂಡ ನಾವು ಇದನ್ನ ಕಿವಿಯಲ್ಲಿ ಇಟ್ಕೊಳ್ಳೋದ್ರಿಂದ ಕಂಫರ್ಟ್ ಇಲ್ಲ ಅಂತಂದ್ರೆ ಏನ್ ಯೂಸು. ಸೊ ಮೈನ್ ಕಂಫರ್ಟ್ ನಮಗೆ ಚೆನ್ನಾಗಿದ್ರೇನೆ ಸಾಂಗ್ಸ್ ಕೇಳಕ್ಕೆ ಚೆನ್ನಾಗಿರುತ್ತೆ. ವರಸ್ಟ್ ಕಂಫರ್ಟ್ ಇರೋದ್ರಿಂದ ನಾವು ಇದನ್ನ ರಿಜೆಕ್ಟ್ ಆದ್ರೆ ಮಾಡ್ತಾ ಇದೀವಿ. ನೆಕ್ಸ್ಟ್ ಒಂದು ನಾಯ್ಸು. ಇದರ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಸ್ಕ್ರಾಚಸ್ ಇಲ್ಲಿ ನಮ್ಗೆ ಇದೇನ್ ಡಿಸೈನ್ ಕೊಟ್ಟಿದಾರೋ ಇದು ಸ್ಕ್ರಾಚಸ್ ನಮ್ಗೆ ಬೇಗ ಅಟ್ರಾಕ್ಟ್ ಆಗುತ್ತೆ. ಸೊ ಬೇಗನೆ ಸ್ಕ್ರಾಚ್ ಆಗುತ್ತೆ. ಇದರಲ್ಲಿ ನಮ್ಗೆ ಸೌಂಡ್ ಸ್ಟೇಜ್ ಅನ್ನೋದು ಕ್ಲಿಯರ್ ಆಗಿರಲ್ಲ. ಅಂದ್ರೆ ನಮ್ಗೆ ಎಲ್ಲಿ ಬರಬೇಕಾಗಿರೋ ಸೌಂಡು ಅಲ್ಲಿ ಬಂದ್ರೆ ನಮ್ಗೆ ಫೀಲ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಇದರಲ್ಲಿ ಸೌಂಡ್ ಸ್ಟೇಜ್ ಅನ್ನೋ ಚೆನ್ನಾಗಿರಲ್ಲ. ಅಂಡ್ ಆಡಿಯೋ ಕ್ವಾಲಿಟಿ ಕೂಡ ಇದರಲ್ಲಿ ನಮಗೆ ಬೆಟರ್ ಆಗಾದ್ರೆ ಇರಲ್ಲ. ಇನ್ನು ಮಿಕ್ಕಿದ 4ರಲ್ಲಿ ಕೂಡ ನಮಗೆ ಆಡಿಯೋ ಕ್ವಾಲಿಟಿ ಅನ್ನೋದು ನಮಗೆ ತುಂಬಾ ಚೆನ್ನಾಗಿದೆ. ಈ 4ರಲ್ಲಿ ಕೂಡ ನಮಗೆ ಒಂದು ಆಡಿಯೋ ಚೆನ್ನಾಗಿದೆ, ಒಂದು ಬೇಸ್ ಚೆನ್ನಾಗಿದೆ, ಇನ್ನೊಂದು ಸೌಂಡ್ ಸ್ಟೇಜ್ ಚೆನ್ನಾಗಿದೆ. ಸೊ ಹಾಗಾಗಿ ಈ 4ರಲ್ಲಿ ಯಾವ್ಯಾವ ಚೆನ್ನಾಗಿದೆ ಅಂತ ಒನ್ ಬೈ ಒನ್ ಹೇಳ್ತೀವಿ.
ಈ 4ರಲ್ಲಿ ನಿಮಗೆ ಯಾವ ರೀತಿ ಇರೋದು ಇಷ್ಟ ಆಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡಿ. ಈಗ ಕ್ಯಾಟಗರಿ ವೈಸ್ ನೋಡೋದಾದ್ರೆ ನಿಮ್ಗೆ ಇಂಪಾರ್ಟೆಂಟ್ ಬೇಸ್ ನೀವು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೊಂಡ್ರೆ ನಿಮ್ಗೆ OnePlus ಕಡೆಯಿಂದ OnePlus ಬಡ್ಸು ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಮಗೆ ತಂಪಿಂಗ್ ಬೇಸ್ ಇರುತ್ತೆ. ಇದರಲ್ಲಿ ಬರುವ ಬೇಸು ನಮಗೆ ಈ 4ರಲ್ಲಿ ಈ 6ರಲ್ಲೂ ಕೂಡ ಇದರಲ್ಲಿ ಬರುವ ಬೇಸು ಇಷ್ಟರಲ್ಲೂ ನಮಗೆ ಇರಲ್ಲ. ಅಷ್ಟು ಚೆನ್ನಾಗಿದೆ ಇದರಲ್ಲಿ ಬರುವ ಬೇಸು. OnePlus ನಾವು ಎಷ್ಟೊತ್ತೇ ಯೂಸ್ ಮಾಡಿದ್ರು ಕೂಡ ಇರಿಟೇಷನ್ ಆಗೋದಾಗ್ಲಿ, ಕಿವಿ ನೋವು ಬರೋದಾಗ್ಲಿ ಆ ಥರ ಎಲ್ಲ ಏನೂ ಇರಲ್ಲ. ಬೆಸ್ಟ್ ಆಡಿಯೋ ಕ್ವಾಲಿಟಿ ವಿತ್ ಬೇಸ್ನೊಂದಿಗೆ ಬರುತ್ತೆ. ನೆನಪಿರಲಿ, ಈ OnePlus ಅಲ್ಲಿ ಇನ್ಹೇರ್ ಡಿಟೆಕ್ಷನ್ ಇರಲ್ಲ ಮತ್ತು ANC ಇರಲ್ಲ. ನೆಕ್ಸ್ಟ್ ಒನ್ನು ಬ್ಯಾಲೆನ್ಸ್ಡ್ ಆಡಿಯೋ. ಕೆಲವರಿಗೆ ಬೇಸು ಜಾಸ್ತಿ ಇದ್ರೂ ಇಷ್ಟ ಆಗಲ್ಲ, ಸೌಂಡ್ ಸ್ಟೇಜ್ ಜಾಸ್ತಿ ಇದ್ರೂ ಇಷ್ಟ ಆಗಲ್ಲ, ಟ್ರಬಲ್ಸ್ ಜಾಸ್ತಿ ಇದ್ರೂ ಇಷ್ಟ ಆಗಲ್ಲ. ಇದೆಲ್ಲ ನಾರ್ಮಲ್ ಆಗಾದ್ರೆ ಇರಬೇಕು. ಸೊ ಅಂಥವ್ರಿಗೆ ಒಪ್ಪೋ ಬಡ್ಸು ಚೆನ್ನಾಗಿರುತ್ತೆ. ಇದರ ಬೆಲೆ ನಮಗೆ ರೈಟ್ ನಾವು 1800 ರೂಪಾಯಿ ಆದ್ರೆ ಇದೆ. ಇದರಲ್ಲಿ ಮೈನ್ ಆಗಿ ನಮಗೆ ಬ್ಯಾಲೆನ್ಸ್ಡ್ ಆಡಿಯೋ ಆದ್ರೆ ಇರುತ್ತೆ. ಈ 6ರಲ್ಲಿ ಇದರಲ್ಲೇ ನಮಗೆ ಬಿಗ್ ಸೌಂಡ್ ಸ್ಟೇಜ್ ಆದ್ರೆ ಇರುತ್ತೆ. ಅಂದ್ರೆ ಬರುವ ಡೈಲಾಗ್ಸ್ ಆಗಲಿ, ಆಡಿಯೋ ಕ್ಲಾರಿಟಿ ಆಗಲಿ ಇದರಲ್ಲಿ ನಮಗೆ ಕ್ಲಿಯರ್ ಆಗಾದ್ರೆ ಬರುತ್ತೆ. ನೆಕ್ಸ್ಟ್ ಒನ್ನು ಬೆಸ್ಟ್ ಆಲ್ ರೌಂಡ್ ವಿತ್ ANC. ನಿಮಗೆ ಈಗ ಕ್ಯಾಟಗರಿ ವೈಸ್ ಹೇಳ್ದಂಗೆ ನಿಮಗೆ ಎಲ್ಲದರಲ್ಲೂ ಒಂದೊಂದು ಬೆಟರ್ ಆಗಿರುತ್ತೆ. ಸೊ ನಮಗೆ ರಿಯಲ್ಮಿನಲ್ಲಿ ಪ್ರತಿಯೊಂದು ಕೂಡ ಬೆಟರ್ ಆಗೇ ಇರುತ್ತೆ. ಇದರಲ್ಲಿ ನಮಗೆ ಬೇಸು ತುಂಬಾ ಸಾಲಿಡ್ ಆಗಿರುತ್ತೆ. OnePlus ಅನ್ನೋದೇ ಬೇಸು ಕೂಡ ಇದರಲ್ಲಿ ನಮಗೆ ಚೆನ್ನಾಗಿರುತ್ತೆ. ಬಟ್ ಇದರಲ್ಲಿ ಸೌಂಡ್ ಸ್ಟೇಜ್ ಜಾಸ್ತಿ ಇರೋದ್ರಿಂದ OnePlusಗೆ ಕಂಪೇರ್ ಮಾಡಿದ್ರೆ OnePlus ಬೇಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಬಟ್ ನಮಗೆ ಬೇಸ್ ಅನ್ನೋದು ಎರಡೂ ಕೂಡ ಸೇಮ್ ಇರುತ್ತೆ. ಇದರಲ್ಲಿ ಸೌಂಡ್ ಸ್ಟೇಜ್ ಜಾಸ್ತಿ ಇರೋದ್ರಿಂದ ಬೇಸು ನಮಗೆ ಕಮ್ಮಿ ಅಂತ ಅನ್ಸುತ್ತೆ. ಆ್ಯಂಡ್ ಗುಡ್ ಕ್ವಾಲಿಟಿ ಇರುತ್ತೆ. ನೀವು ಆಗಲೂ ಕೇಳಿಸ್ಕೊಂಡ್ರಲ್ಲ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ. ಸೊ ಇದು ನಮಗೆ ಬೆಸ್ಟ್ ಆಲ್ರೌಂಡರ್ ಬಡ್ಸ್ ಆಗಿರುತ್ತೆ. ಸೌಂಡ್ ಕ್ವಾಲಿಟಿನಲ್ಲಿ ನಾವು ರಿಯಲ್ಮಿಗೆ ಕಂಪೇರ್ ಮಾಡಿದ್ರೆ ರಿಯಲ್ಮಿ ಅಷ್ಟು ಚೆನ್ನಾಗಿರಲ್ಲ. ಒಂದು 20% ನಿಮಗೆ ಡಿಫ್ರೆನ್ಸ್ ಆದ್ರೆ ಕಾಣಿಸುತ್ತೆ. ಇದರಲ್ಲೂ ಕೂಡ ನಮಗೆ ತಂಪಿಂಗ್ ಬೇಸ್ ಇರುತ್ತೆ, ಎಲ್ಲಾನು ಚೆನ್ನಾಗಿರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ನಮಗೆ ANC ಇರುತ್ತೆ, ಇನ್ಹೇರ್ ಡಿಟೆಕ್ಷನ್ ಇರುತ್ತೆ, ಮತ್ತೆ ಡ್ಯೂಯಲ್ ಪೇರಿಂಗ್ ಇರುತ್ತೆ. ಒಂದೇ ಟೈಮಲ್ಲಿ ನಾವು 2 ಡಿವೈಸ್ಗೆ ಕನೆಕ್ಟ್ ಮಾಡ್ಕೋಬಹುದು. ಕಾಲ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. 20% ಸೌಂಡ್ ಕ್ವಾಲಿಟಿ ನಮಗೆ ದೊಡ್ಡ ಮ್ಯಾಟ್ರ್ ಅಲ್ಲ ಅಂತ ಅಂದರೆ ನೀವು CMF ಬಡ್ಸ್ನ ತಗೋಬಹುದು. ಇಫ್ ಇನ್ ಕೇಸ್ ನಮಗೆ 20% ಕೂಡ ಮ್ಯಾಟ್ರು ಅಂತ ಅಂದ್ರೇನೆ ರಿಯಲ್ಮಿನ ತಗೊಳ್ಳಿ. ಇದು ಬೆಸ್ಟ್ TWS. ಸೊ ಇದರ ಪ್ರತಿಯೊಂದು ಲಿಂಕು ಕೂಡ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಇರುತ್ತೆ. ನೀವು ಅಲ್ಲಿಂದ ಬೇಕಾದ್ರೆ ಬೈ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.